ಎಲ್ಲ ಧರ್ಮಗಳು ಶಾಂತಿಯ ಸಂದೇಶವನ್ನು ಸಾರಿದ್ದು, ಈ ಶಾಂತಿಯ ಸಂದೇಶಗಳನ್ನು ಮೈಗೂಡಿಸಿಕೊಂಡು ಸಾಮರಸ್ಯ ಜೀವನ ನಡೆಸಬೇಕು. ಅಂದಾಗ ಮಾತ್ರ ಈ ಬದುಕಿಗೆ ಒಂದು ಅರ್ಥ ಬರಲು ಸಾಧ್ಯ ಎಂದು ಶಾಸಕ ಹಂಪನಗೌಡ ಬಾದರ್ಲಿ ಅವರು ಹೇಳಿದರು. ನಗರದ ನೂರಾನಿ ಮಸೀದಿಯಲ್ಲಿ ಪ್ರವಾದಿ ಮೊಹಮ್ಮದ್ ಪೈಗಂಬರ ಜನ್ಮದಿನಾಚರಣೆ ಪ್ರಯುಕ್ತ ಈದ್ ಮಿಲಾದ್ ಹಬ್ಬವನ್ನು ಆಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ, ಜಗತ್ತಿನ ಎಲ್ಲ ಧರ್ಮಗಳು ಶಾಂತಿಯ ಸಂದೇಶವನ್ನು ಸಾರಿದ್ದು, ಈ ಶಾಂತಿಯ ಸಂದೇಶಗಳನ್ನು ಮೈಗೂಡಿಸಿಕೊಂಡು ಸಾಮರಸ್ಯದ ಜೀವನ ನಡೆಸಬೇಕು. ಅಂದಾಗ ಮಾತ್ರ ಈ ಬದುಕಿಗೆ ಒಂದು ಅರ್ಥ ಬರಲು ಸಾಧ್ಯ ಎಂದರು. ಪ್ರಗತಿಪರ ಮುಖಂಡ ಎಚ್.ಎನ್. ಬಡಿಗೇರ್ ಮಾತನಾಡಿ, ಮೊಹಮ್ಮದ್ ಪೈಗಂಬರ್, ಬಸವೇಶ್ವರರು ಹಾಗೂ ಕನಕದಾಸರು ಸಾರಿರುವ ಸಾರ ಒಂದೇ, ಅದುವೇ ಶಾಂತಿ, ಸಹಬಾಳ್ವೆ. ಈ ನಾಡಿನಲ್ಲಿ ಜ್ಞಾನಿಗಳು ಮತ್ತು ಅಜ್ಞಾನಿಗಳು ಎಂದು ಎರಡು ವರ್ಗಗಳಿದ್ದು, ಮರಣ ಹೊಂದಿದ ನಂತರ ಯಾರೂ ಏನೂ ಒಯ್ಯುವುದಿಲ್ಲ ಎನ್ನುವುದು ಪ್ರತಿಯೊಬ್ಬರೂ ಅರ್ಥೈಸಿಕೊಳ್ಳಬೇಕು. ಅಂದಾಗ ಮಾತ್ರ ಸಮತ ಸಮಾಜ ನಿರ್ಮಿಸಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು. ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಪ್ರಾರಂಭ ಮಾಡಿ ಸಮಾಜದ ಪರಿವರ್ತನೆಗೆ ದಾನಿಗಳೆಲ್ಲರೂ ಶಾಂತಿಯುತವಾಗಿ ಬದುಕಬೇಕು. ನಾವೇನು ತಂದಿಲ್ಲ, ಏನು ಒಯ್ಯುವುದಿಲ್ಲ ಅನ್ನೋದು ಸತ್ಯ. ಯಾರು ಎಷ್ಟೇ ಕಳಿಸಿದ್ರು ಕೂಡ ಈ ಭೂಮಿ ಮೇಲೆ ಅನ್ಯಾಯ ಮಾಡಿ, ದೌಡೆ ಮಾಡಿ, ದುರ್ಬಲರ ಮೇಲೆ ದಾಳಿ ಮಾಡಿ, ಎಷ್ಟೇ ಸಂಪತ್ತು ಗಳಿಸಿದ್ರು ಕೂಡ ಆ ಸಂಪತ್ತು ಅವರಿಂದ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅವರ ಜೀವ ಹೋದ ತಕ್ಷಣ ಆ ಸಂಪತ್ತು ಪರರ ಸೊತ್ತಾಗ್ತದೆ, ಆ ದೇಹ ಬರೇ ಸ್ಮಶಾನ ಮಣ್ಣಿನೊಳಗೆ ಹೋಗ್ತದೆ. ಹೀಗಾಗಿ ಆ ಅರಿವು ಮತ್ತು ಮರವಿನ ಮಧ್ಯೆ ಇರುವಂತ ನಮ್ಮಲ್ಲಿ